ದೆಹಲಿಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನ ಸಚಿವ ಕೆಎನ್ ರಾಜಣ್ಣ ಭೇಟಿಯಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ನಾಯಕರ ಮಧ್ಯೆ ಚರ್ಚೆಯಾಗಿದೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇದೆ. ದಲಿತ ಸಮಾವೇಶ ಈಗ ತಾನೇ ಇದರ ಬಗ್ಗೆ ನಾವು ಸುದ್ದಿ ಬ್ರೇಕ್ ಮಾಡಿದ್ವಿ, ಅದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಆ ಸಮಾವೇಶಕ್ಕೆ ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನ ಆಹ್ವಾನ ನೀಡೋ ಬಗ್ಗೆಯೂ ಕೂಡ ಇಬ್ಬರ ಮಾತುಕತೆಯ ವೇಳೆ ಚರ್ಚೆಯಾಗಿದೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಎಐಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ, ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ, ಎಐಸಿಸಿಯ ಪ್ರಮುಖ ಹುದ್ದೆಯಲ್ಲಿರೋರು, ಅವರನ್ನ ಭೇಟಿಯಾಗಿ ರಾಜಣ್ಣ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಕೆಸಿ ವೇಣುಗೋಪಾಲ್ ಅಂತಂದ್ರೆ ಎಐಸಿಸಿಯ ಪ್ರಮುಖ ನಾಯಕರ ಪೈಕಿ ಒಬ್ಬರು. ಕೆಎನ್ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಏನ್ ಚರ್ಚೆಯಾಗಿದೆ? ಇನ್ಸೈಡ್ ಡೀಟೇಲ್ ಏನಾದರೂ ಸಿಗ್ತಾ ಇದೆಯಾ? ರಕ್ಷತ್, ಇವತ್ತು ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಹೋಗಿ ರಾಜಣ್ಣನವರು ಭೇಟಿಯಾಗಿದ್ದಾರೆ. ದೆಹಲಿಯ ಎಐಸಿಸಿ ಕಚೇರಿ ಏನಿದೆ, ಎಐಸಿಸಿಯ ಕಚೇರಿಯಲ್ಲಿ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸ್ಪೆಷಲಿ ಏನಂತಂದ್ರೆ ದಲಿತ ಸಮಾವೇಶದ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ಅನುಮತಿಯನ್ನ ಹೈಕಮಾಂಡ್ ನಾಯಕರು ಕೊಡಬೇಕು. ಜೊತೆಗೆ ಅನುಮತಿ ಕೊಡೋದಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರು ಸಹಿತ ಆ ಒಂದು ಸಭೆಯಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ವಿಚಾರವನ್ನ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂದ್ರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಈ ಸಮಾವೇಶಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಆಗ್ಬಾರ್ದು ಅನ್ನುವಂತ ರೀತಿಯಲ್ಲಿ ತೆರೆಮರೆಯಲ್ಲಿ ನಡೆಸಿದ್ದಾರೆ. ಇದಕ್ಕೆ ಪರ್ಯಾಯವಾಗಿ ಈಗಾಗಲೇ ನಿನ್ನೆ ತಾನೇ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಭೇಟಿಯನ್ನ ಮಾತುಕತೆ ಆಡಿದ್ರು. ಇವತ್ತು ಕೆಎನ್ ರಾಜಣ್ಣ ಅವರು ಹೋಗ್ಬಿಟ್ಟು ಮಾತುಕತೆಯನ್ನ ಆಡಿ ಆಹ್ವಾನವನ್ನ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಎರಡನೇ ವಿಚಾರ ಮೆನ್ಷನ್ ಮಾಡಿರುವಂತದ್ದು, ಈಗಾಗಲೇ ಏನಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಏನು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಿತ ಇದೇ ವಿಚಾರದ ಬಗ್ಗೆ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬೇರೆ ಬೇರೆ ರಾಜ್ಯಗಳಲ್ಲೂ ಸಹಿತ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಗಳನ್ನ ಬದಲಾವಣೆ ಆಗ್ತಾವೆ ಅನ್ನುವಂತಹ ಹೇಳಿಕೆಯ ಮನ್ನಲ್ಲೇ ಅಂದ್ರೆ ಈ ಒಂದು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ದಲಿತ ನಾಯಕರಿಗೆ ಅವಕಾಶವನ್ನ ಕೊಡಬೇಕು, ಆ ಮೂಲಕವಾಗಿ ಮನ್ನಣೆಯನ್ನ ಕೊಡಬೇಕು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ಹೆಚ್ಚಿನ ಈ ಬಾರಿಯ ಮತ ಬಂದಿರುವಂತದ್ದು ದಲಿತ ಏನಂದ್ರೆ ನಾಯಕರ ಜೊತೆ ಇರುವಂತಹ ಹಿಂಬಾಲಕರಾಗಿರುವುದು ಎಸ್ಟಿ ಸಮುದಾಯ ಈ ಬಾರಿ ಕಾಂಗ್ರೆಸ್ಗೆ ಕೈ ಹಿಡಿದಿದೆ ಅನ್ನುವಂತಹ ಕಾರಣಕ್ಕಾಗಿ. ಮತ್ತೊಂದು ಕಡೆಗೆ ಈಗಾಗಲೇ ಮೀಸಲಾತಿ ವಿಚಾರವಾಗಿ ಅಂದ್ರೆ ಈಗಾಗಲೇ ಜಾತಿ ಜನಗಣತಿ ಏನಾಗಿದೆ, ಜಾತಿ ಜನಗಣತಿಯನ್ನ ಆದಷ್ಟು ಬೇಗ ಹೊರಗಡೆ ತರಬೇಕು. ಆ ಮೂಲಕವಾಗಿ ರಾಜ್ಯದಲ್ಲಿರುವಂತಹ ದಲಿತರನ್ನ ಅವರ ಭರವಸೆಯನ್ನ ಮತ್ತಷ್ಟು ಏನಂದ್ರೆ ಇಮ್ಮಡಿಗೊಳಿಸಬೇಕು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಆ ಮೂಲಕವಾಗಿ ಒಟ್ಟು 3 ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಆಡಿ ಏನಂದ್ರೆ ಬಹುತೇಕ, ಯಾಕಂದ್ರೆ ಇವತ್ತು ನಿನ್ನೆ ತಾನೇ ಸತೀಶ್ ಜಾರಕಿಹೊಳಿ ಹೋದ್ರು, ಇವತ್ತು ರಾಜಣ್ಣ ಅವರು ಹೋದ್ರು, ನಾಳೆ ಪರಮೇಶ್ವರ್ ಅವರು ಸಹಿತ ಹೋಗುವಂತಹ ಸಾಧ್ಯತೆಗಳಿದಾವೆ. ಅವರು ಸಹಿತ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಿ ಆ ಮೂಲಕವಾಗಿ ಈ ದಲಿತ ನಾಯಕರ ಬೇಡಿಕೆ ಏನಿದೆ ಅದಕ್ಕೆ ಏನಂದ್ರೆ ಎಲ್ಲಾ ರೀತಿಯ ಫೋರ್ಸ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಭೇಟಿ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೇಕು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.